ಗೆದ್ದಲು ತಿನ್ನುತ್ತಾ ಇದೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಕಟ್ಟಡ. ಕೊಪ್ಪಳದ ಕಾರಟಗಿ ಪಟ್ಟಣದ ನಾಗನಕಲ್ ಬಳಿಯ ಕಾಲೇಜು ಕೋಟ್ಯಾಂತರ ಹಣ ಖರ್ಚು ಮಾಡಿ 6 ಕೊಠಡಿ ನಿರ್ಮಿಸಲಾಗಿದೆ. 10 ವರ್ಷ ಕಳೆದ್ರೂ ಕೂಡ ಈವರೆಗೆ ಕೊಠಡಿಗಳು ಹಸ್ತಾಂತರವೇ ಆಗಿಲ್ಲ. ಬಳಕೆಗೆ ಬಾರದೆ ಪಾಳು ಬಿದ್ದ ಪಾಲಿಟೆಕ್ನಿಕ್ ಕಾಲೇಜಿನ ಕೊಠಡಿಗಳು ನೋಡಿ ಗೆದ್ದಲು ತಿಂತಾ ಇದೆಯಂತೆ. ಆದ್ರೂ ಕೂಡ ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ. ಇದು ಕೊಪ್ಪಳದ ಕಾರಟಗಿ ಪಟ್ಟಣದ ನಾಗನಕಲ್ ಬಳಿಯ ಕಾಲೇಜಿದು. ಕೋಟ್ಯಾಂತರ ರೂಪಾಯಿ ಹಣ ಖರ್ಚು ಮಾಡಿ 6 ಕೊಠಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾಕೆ ಗೊತ್ತಿಲ್ಲ. 10 ವರ್ಷ ಆದ್ರೂ ಕೂಡ ಇದುವರೆಗೂ ಕೊಠಡಿಗಳನ್ನು ಇಲ್ಲಿವರೆಗೂ ಹಸ್ತಾಂತರವೇ ಮಾಡಿಲ್ಲ. ಹಸ್ತಾಂತರ ಮಾಡಿದ್ರೆ ಅದರ ಸದುಪಯೋಗ ಪಡಿಸ್ಕೊಳ್ತಾರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತಲೇ ಕೋಟಿ ಅನುದಾನ ಬಿಡುಗಡೆ ಮಾಡಿ ಕಟ್ಟಡ ನಿರ್ಮಾಣ ಮಾಡ್ಕೊಳ್ತಾರೆ. ಆದರೆ ಅದನ್ನು ಯಾಕೆ ಹಸ್ತಾಂತರ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆ. ಇನ್ನು ಬಳಕೆನೇ ಮಾಡದೆ ಹಾಳು ಬಿದ್ದು ಹೋಗಿದೆ ಈ ಪಾಲಿಟೆಕ್ನಿಕ್ ಕಾಲೇಜಿನ ಕೊಠಡಿಗಳು. ಸಂಬಂಧಪಟ್ಟಂಥ ಅಧಿಕಾರಿಗಳು ಸಂಬಂಧಪಟ್ಟವರು ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಹಸ್ತಾಂತರ ಮಾಡೋದ್ರ ಬದಲು ಇದನ್ನು ಇಟ್ಕೊಂಡು ಸುಮ್ಮನೆ ಕೂತು ಏನು ಮಾಡ್ತಾರೆ? ಹಾಗಿದ್ರೆ ಸರ್ಕಾರದ ದುಡ್ಡಿಗೆ ಬೆಲೆಗೆ ಇಲ್ವಾ? ಕೋಟಿ ಅನುದಾನ ಬಿಡುಗಡೆ ಆಗಿ ಹೊಸದಾಗಿ ನಿರ್ಮಾಣ ಆಗಿದ್ರು ಕೂಡ ಅದರ ಅನುಕೂಲತೆಯನ್ನು ಫಲಾನುಭವಿಗಳು ಪಡ್ಕೊಳ್ಳಿಲ್ಲ ಅಂತ ಅಂದರೆ ವೇಸ್ಟ್ ಆಗಿ ಬೀಳೋದಕ್ಕೆ ಇನ್ನು ಸ್ವಲ್ಪ ದಿನ ಆದಮೇಲೆ ಇಲ್ಲಿ ಇನ್ಯಾವುದ್ಯಾವುದೋ ಚಟುವಟಿಕೆಗಳು ಗರಿಗೆದರತ್ತೆ, ಸುಮ್ಮನೆ ವೇಸ್ಟ್ ಆಗಿ ಹೋಗುತ್ತೆ. ಯಾಕೆ ಈ ಥರ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಏನು ಸಮಸ್ಯೆ? ಸಂಬಂಧಪಟ್ಟವ್ರು ಏನು ಹೇಳ್ತಾರೆ? ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ವಾಕ್ ಥ್ರೂ ನಡೆಸಿದ್ದಾರೆ, ನೋಡೋಣ ಬನ್ನಿ. ಸರ್ಕಾರ ಕಲ್ಯಾಣ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗೆ ಅದೇ ರೀತಿಗೆ ಏನಂದರೆ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕಾಗಿ ಶಾಲಾ ಕೊಠಡಿಯನ್ನು ಹೊಸದಾಗಿ ಶಾಲಾ ಕೊಠಡಿ ನಿರ್ಮಾಣ ಮಾಡುತ್ತೆ. ಆದರೆ ಅಧಿಕಾರಿಗಳ ಹಣದಾಸೆಗೆ ಇದೀಗ ಬರೋಬ್ಬರಿ 10 ವರ್ಷಗಳಿಂದ ಇಲ್ಲೊಂದು ಕಾಲೇಜಿನ ಕಟ್ಟಡ ಪಾಳು ಬಿದ್ದಿದೆ. ಅದ್ರ ಜೊತೆಗೆ ಏನಂತಂದರೆ ಇದೀಗ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ. ನಾವು ದೃಶ್ಯಗಳು ನೋಡ್ತಾ ಇರ್ಬೋದು. ಇದು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸರ್ಕಾರಿಯ ಪಾಲಿಟೆಕ್ನಿಕಲ್ ಕಾಲೇಜ್ ಅಂತ ಹೇಳ್ಬೋದು. ಇದು 2014 ಮತ್ತು 2015 ಸಾಲಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಪ್ರಥಮವಾಗಿ ಏನಂದರೆ ಒಂದು ಸ್ಯಾಂಕ್ಷನ್ ಆದಂಥ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಅಂತ ಹೇಳ್ಬೋದು. ಬರೋಬ್ಬರಿ 2014-15ರಲ್ಲಿ 1 ಕೋಟಿ ಅನುದಾನದಲ್ಲಿ ಹೆಚ್ಚುವರಿ ಕೊಠಡಿ ಅಂತೇಳಿ 6 ಕೊಠಡಿಯನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಈ ಕೊಠಡಿ ನಿರ್ಮಾಣದ ಜವಾಬ್ದಾರಿಯನ್ನು KRIDL ಸಂಸ್ಥೆಗೆ, ಅಂದರೆ ಸರ್ಕಾರದ ಅಧೀನದಲ್ಲಿ ಬರುವಂಥ ಸಂಸ್ಥೆಗೆ ನೀಡಿರುವಂಥದ್ದು. ಆದರೆ ಈ KRIDL ಸಂಸ್ಥೆಯ ಏನು ಇಂಜಿನಿಯರ್ ಆದಂಥ ದೇವರಾಜ್ ಅವರು ತಮ್ಮ ಹಣದ ಆಸೆಗೆ ಸಂಪೂರ್ಣವಾಗಿ ಕಟ್ಟಡಗಳನ್ನು ಕಳಪೆ ಮಟ್ಟದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಆ ಕಾರಣಕ್ಕಾಗಿ 10 ವರ್ಷಗಳಿಂದ ಇದುವರೆಗೂ ಕೂಡ ಯಾವುದೇ ಇಲ್ಲಿನ ಏನು ಬಂದಂಥ ಪ್ರಿನ್ಸಿಪಾಲ್ಗಳು ಈ ಕಟ್ಟಡನ ಹ್ಯಾಂಡ್ ತೆಗೆದುಕೊಳ್ತಾ ಇಲ್ಲ. ಕಾರಣ ಏನಂತಂದರೆ ಅವ್ರು ಬಂದಾಗ ಎಲ್ಲ ಕಟ್ಟಡನ ಪರಿಶೀಲನೆ ಮಾಡಿದಾಗ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ. ಆ ಕಾರಣಕ್ಕಾಗಿ ಈಗಾಗಲೇ 10 ವರ್ಷಗಳಾಯಿತು ಈ ಕಟ್ಟಡ ಸಂಪೂರ್ಣವಾಗಿ ಪಾಳು ಬೀಳುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಅದ್ರ ಜೊತೆಗೆ ಈಗಾಗಲೇ ಏನಂದರೆ ಕಟ್ಟಡ ನಿರ್ಮಾಣ ಆಗಿದೆ, ಹ್ಯಾಂಡ್ ಓವರ್ ಕೂಡ ತೆಗೆದುಕೊಂಡಿಲ್ಲ. ಆದರೂ ಸಹ ಆಗಲೇ ಮೇಲ್ಚಾವಣೆ ಕುಸಿಯುವ ಹಂತಕ್ಕೆ ತಲುಪಿರುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಈ ರೀತಿ ಇಲ್ಲಿನ ದೇವರಾಜ್ ಅಂತ ಏನು ಇಂಜಿನಿಯರ್ ಇದ್ದಾರೆ ಅವರ ಹಣದಾಸೆಗೆ ಸಂಪೂರ್ಣವಾಗಿ ಈ 1 ಕೋಟಿ ರೂಪಾಯಿ ಏನದ ಅನುದಾನ ಸಂಪೂರ್ಣವಾಗಿ ನೀರಿನಲ್ಲಿ ಹೋಮ ಮಾಡುವಂಥದ್ದು. ಆ ಕಾರಣಕ್ಕಾಗಿ ಇಲ್ಲಿನ ಕೆಲವೊಂದಿಷ್ಟು ಸಾರ್ವಜನಿಕ ಹೇಳೋ ಪ್ರಕಾರ ದೇವರಾಜ್ ಅವರ ಬೆನ್ನಿಗೆ ಕೆಲ ರಾಜಕಾರಣಿಗಳು ನಿಂತಿದ್ದಾರೆ. ಆ ಕಾರಣಕ್ಕಾಗಿ ಆ ದೇವರಾಜ್ ಮೇಲೆ ಮೇಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ತಾ ಇಲ್ಲ ಅಂತೇಳಿ ಆರೋಪ ಮಾಡಿರುವಂಥದ್ದು. ಒಟ್ಟಾರೆ ಏನಂತಂದರೆ KRIDL ಸಂಸ್ಥೆ ಎಲ್ಲಂದ್ರೂ ಅಷ್ಟೇ ಬರೀ ಎಡ್ವರ್ಟ್ ಮಾಡ್ತಾ ಇದೆ. ಯಾಕಂದರೆ ಸರ್ಕಾರದ ಅಧೀನದಲ್ಲಿ ಬರುವಂಥ ಈ ಸಂಸ್ಥೆ ಸರ್ಕಾರದ ಕೆಲವೊಂದಿಷ್ಟು ಕಟ್ಟಡಗಳನ್ನು ನಿರ್ಮಾಣ ಮಾಡುತ್ತೆ. ಆದರೆ ನಿರ್ಮಾಣದ ನೆಪದಲ್ಲಿ ಹಣವನ್ನು ಗುಳುಂ ಮಾಡುತ್ತೆ ಅಂತೇಳಿ ಗಂಭೀರ ಆರೋಪ ಬಂದ ಬೆನ್ನಲ್ಲೇ ಇದೀಗ ಈ ಸರ್ಕಾರಿ ಪಾಲಿಟೆಕ್ನಿಕಲ್ ಕಾಲೇಜು ಸಂಪೂರ್ಣವಾಗಿ ಕಳಪೆದಿಂದ ಕೂಡಿದೆ ಅಂತ ಹೇಳ್ಬೋದು. ಈಗಲಾದರೂ ಮೇಲಾಧಿಕಾರಿಗಳು ತನಿಖೆ ಮಾಡಬೇಕು. ಈ ರೀತಿ ಏನು ಹಣದಾಸೆಗೆ ಕಳಪೆ ಕಾಮಗಾರಿ ಮಾಡಿದಂಥ ದೇವರಾಜ್ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತೇಳಿ ಸಾರ್ವಜನಿಕರ ಒತ್ತಾಯ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಂಜನಪ್ಪ ಜೊತೆ ನಾಗರಾಜ್, ಟಿ ಫೈವ್ ಕೊಪ್ಪಳ.